The financial management is... Excuse me, ma'am. Yes. Restroom. The financial management is a study of relationship between rising fund. ಈ ಮಚ್ಚ ಕೊಡೋ ಫಿಲ್ ಮಾಡಕ್ಕೆ ಫಿಲ್ ಮಾಡ್ತೀನಿ ಮಚ್ಚ ನಂಗೊಂಡ್ರೆ ಕಾಳಿ ಮಾಡಿದ್ರು ನನಗೆ ಕೊಡು ಈ ಮಚ್ಚ ನನಗೆ ಇರೋ ವಿಷ ಕೊಡ್ತೀನಿ ಏನು ಪ್ರಿನ್ಸಿಪಲ್ಗೆ ಕಂಪ್ಲೇಂಟ್ ಮಾಡ್ತೀನಿ. ಇದೇ ಲಾಸ್ಟ್ ಕಣೋ, ಮತ್ತೆ ಮಾಡದ ಯಾರಿಗೂ ಹೇಳ್ಬೇಡಲ್ಲೋ. ನೀವು ಹೇಳ್ತಿರೋದು 3ನೇ ಸಲ. ನೀವು ಬೇರೆಯವ್ರಿಗೆ ಎದುರಿಸ್ತಿದ್ದೀರಾ, ಅಲ್ಲದೆ ಅವ್ರಿಗೂ ಕಳಿಸ್ತಿದ್ದೀರಾ. ಮಚ್ಚ ಯಾಕೋ ಸುಮ್ಮನಿರೋ, ಅನಾರ್ಸಿನ್ ಮಾಡಬೇಡ. ಹೇಳಿದ್ರೆ ಹೇಳ್ತಾನೆ ಬಿಡಲ್ಲ. ಹೋಗಿ ನಮಗೆ ಪ್ರಿನ್ಸಿಪಾಲ್ ಕಂಪ್ಲೇಂಟ್ ಮಾಡ್ತೀಯಾ? ಮಾಡಿ ನೋಡೋಣ. ಆಚೆ ಬಂದರೆ ಎತ್ಬಿಡ್ತೀವಿ. Development of the company. ಮೇಡಮ್, ಪ್ರಿನ್ಸಿಪಾಲ್ ಕೊಟ್ಟರು. Okay. Robert? Krishna? Sunil? ಶ್ರೀನಿವಾಸ್? ನೀವು 4 ಜನ ಬನ್ನಿ ನನ್ನ ಜೊತೆ. ಸರ್, ಇಂಥವೆಲ್ಲ ಕಾಲೇಜಲ್ಲಿ ಇಟ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಸರ್. ನೀವೇನಾದರೂ ಆ್ಯಕ್ಷನ್ ತಗೊಳ್ಳೇಬೇಕು ಸರ್. ಇವ್ರ ಬಗ್ಗೆ ದಿನಕ್ಕೊಂದೊಂದು ಕಂಪ್ಲೇಂಟ್ ಬರ್ತಾ ಇರುತ್ತೆ ಸರ್. ಹೌದು, ಇತ್ತೀಚೆಗೆ ನನಗೂ ತುಂಬ ಕಂಪ್ಲೇಂಟ್ ಬರ್ತಾ ಇದೆ. ಇದ್ರ ಬಗ್ಗೆ ಇವತ್ತು ಏನಾದರೂ ಡಿಸಿಷನ್ ತಗೊಳ್ಳೇಬೇಕು. ನೋಡ್ರಿ, ಗಾಂಜಾ ಸ್ಮೆಲ್ ಏನಾದರೂ ಬರ್ತಾ ಇದೆಯಾ ಚೆಕ್ ಮಾಡಿ. ಬಾಯ್ ಓಪನ್ ಮಾಡು. ನೀನು ಬಾಯ್ ಓಪನ್ ಮಾಡು. ಸರ್, ತುಂಬ ಸ್ಮೆಲ್ ಬರ್ತಾ ಇದೆ ಸರ್. ಏನು ಪನಿಷ್ಮೆಂಟ್ ಕೊಡಬೇಕು ಅಂತ ನೀವೇ ಯೋಚನೆ ಮಾಡಿ ಹೇಳಿ. ಸರ್, ಇಂಥವ್ರಿಂದ ಬೇರೆ ಸ್ಟೂಡೆಂಟ್ಸು ಹಾಳಾಗೋಗ್ತಾರೆ. ಇವ್ರನ್ನ ಮೊದಲು ಕಾಲೇಜಿಂದ ಡಿಸ್ಮಿಸ್ ಮಾಡಬೇಕು ಸರ್. ಸರ್, ಇವ್ರು ಇಲ್ಲೇ ಇದ್ದರೆ ಎಲ್ಲ ಸ್ಟೂಡೆಂಟ್ಸು ಕೆಟ್ಟೋಗ್ಬಿಡ್ತಾರೆ ಸರ್ ಇವರಿಂದ. ಹೌದು, ಅವ್ರನ್ನ ಕಾಲೇಜಿಂದ ಡಿಸ್ಮಿಸ್ ಮಾಡಿ. ಇವ್ರ ಪೇರೆಂಟ್ಸ್ನ ಕರೆಸಿ. ಏನಮ್ಮ, ಇವ್ರು ನಿಮ್ಮ ಮಕ್ಕಳಾ? ಹೌದು ಸರ್. ನಿಮ್ಮ ಮಕ್ಕಳು ಕಾಲೇಜ್ ಒಳಗಡೆ ಮಾದಕ ಸೇವನೆ ಮಾಡ್ತಾ ಇರೋದು ನಿಮಗೇನಾದ್ರು ಗೊತ್ತಾ? ಗೊತ್ತಿಲ್ಲ ಸರ್. ನಮ್ಮ ಎದುರುಗಡೆ ಯಾವತ್ತೂ ಇಂಥ ಕೆಲಸ ಮಾಡಿಲ್ಲ ಸರ್. ಇವತ್ತು ಕಾಲೇಜ್ನಲ್ಲಿ ಮಾದಕ ಸೇವನೆ ಮಾಡಿ ಸಿಕ್ಕಾಕೊಂಡಿದ್ದಾರೆ ನಿಮ್ಮ ಮಕ್ಕಳು. ಹೌದಾ ಸರ್? ನಿಮ್ಮ ಮಕ್ಕಳನ್ನ ಕಾಲೇಜಿಂದ ಟಿ ಸಿ ಕೊಟ್ಟು ಹೊರಗಾಗ್ತಾ ಇದ್ದೀನಿ. ಇದು ಒಂದ್ಸಲ ಬಿಟ್ಬಿಡಿ ಸರ್. ಇನ್ನೊಂದ್ಸಲ ಹಿಂಗ್ ಮಾಡ್ದಿರಂಗ್ ನಾನ್ ನೋಡ್ಕೋತೀನಿ ಸರ್. ನೋಡಿ, ಇದೇ ಲಾಸ್ಟ್ ವಾರ್ನಿಂಗು. ಇನ್ನೊಂದ್ಸಲ ಈ ತರ ಏನಾದ್ರು ಮಾಡಿದ್ರೆ ಇವ್ರನ್ನ ಪೊಲೀಸ್ಗೆ ಒಪ್ಪಿಸ್ಬಿಡ್ತೀನಿ. ಏಯ್, ಏನ್ ಮುಖ ನೋಡ್ತಾ ಇದ್ದೀರಾ? ಅಪಾಲಜಿ ಲೆಟರ್ ಬರೆದು ಕೊಟ್ಬಿಟ್ಟು ಕ್ಲಾಸ್ಗೆ ಹೋಗಿ. ಇವರು ನನ್ಗೆ ಎದುರಿಸ್ತಿದ್ದಾರೆ, ನಿನ್ನ ಕೊಂದ್ಬಿಡ್ತೀನಿ ಅಂದಿದ್ದಾರೆ. ನಾನು ಈ ಕಾಲೇಜ್ನಲ್ಲಿ ಓದಲ್ಲ, ನನಗೆ ಟಿ ಸಿ ಕೊಟ್ಬಿಡಿ. ಇವ್ರು ಬದಲಾಗಲ್ಲ ಸರ್. ಇದು 3ನೇ ಸಲ. 1ನೇ ಸಲ ಸಿಕ್ಬಿದ್ದಾಗ ಬೆದ್ರಿದ್ರು, ಮತ್ತೊಮ್ಮೆ ನಂಗೆ ಬೆದರಿಸಿದ್ರು, ಈಗ ಅಲ್ಲೇ ಮಾಡೋದಕ್ಕೂ ಬಂದ್ರು. ಮತ್ತೊಂದು ಸಲ ನನ್ಗೇನು ಬೇಕಾದ್ರೂ ಮಾಡ್ಬೋದು. ನನಗೆ ಯಾರು ರಕ್ಷಣೆ ಕೊಡ್ತಾರೆ? ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ನೀನೊಬ್ಬನಿಗೆಲ್ಲ, ಈ ಕಾಲೇಜಲ್ಲಿ ಓದ್ತಕ್ಕಂಥ ಪ್ರತಿಯೊಂದು ಸ್ಟೂಡೆಂಟ್ಗೂ ನಾವು ರಕ್ಷಣೆ ಕೊಡ್ತೀವಿ.
ಎಲ್ಲ ಕಡೆನೂ CC ಕ್ಯಾಮ್ರಾ ಹಾಕಿಸ್ತೀವಿ. ಪ್ರತಿ ಸಲ ಬಾತ್ರೂಮ್ಗೆ ಹೋದಾಗ್ಲೂ ಇವ್ರ ಜೊತೆ ಹೋಗ್ತೀರಾ? ಇವ್ರ ಜೊತೆ ಸೇರೋ ಸ್ಟೂಡೆಂಟ್ಸ್ ಎಲ್ರಿಗೂ ಪ್ರತಿ ಕ್ಷಣನೂ ರಕ್ಷಣೆ ಕೊಡ್ತೀರಾ? ನಿಮ್ CC ಕ್ಯಾಮ್ರಾಗಳು ಅಲ್ಲೇನ್ ತಡೆಯಲ್ಲ, ಪ್ರಾಣ ಉಳ್ಸಲ್ಲ. ಎಲ್ಲ ಮುಗಿದ್ಮೇಲೆ ಹೇಗಾಯ್ತು, ಯಾರು ಮಾಡಿದ್ರು ಅಂತ ಮಾತ್ರ ತಿಳ್ಕೊಬೋದು ಅಷ್ಟೇ. ಅದನ್ನ ನಂಬಿ ನಮ್ಮ ಪ್ರಾಣಕ್ಕೆ ಭರವಸೆ ಕೊಡ್ತೀರಾ? ನಿನ್ನ ವಯಸ್ಸಿನಲ್ಲಿ ಎಲ್ಲರೂ ತಪ್ಪು ಮಾಡೋದು ಸಹಜ. ತಿಳಿದೇ ತಪ್ಪು ಮಾಡಿದಾಗ ಕ್ಷಮಿಸ್ಬೇಕು, ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡಬೇಕು. ತಿಳಿದೇ ತಪ್ಪು ಮಾಡಿ ತಪ್ಪಿನ ಅರಿವಾಗಿ ತಿದ್ಕೊಳ್ಳೋಕೆ ಒಂದು ಅವಕಾಶ ಕೊಡಿ ಅಂದ್ಬಿಟ್ಟು ತಲೆ ತೆಗೆಸಿ ನಿಂತ್ಕೊಂಡಾಗ ಏನ್ ಮಾಡ್ಬೇಕು ಹೇಳು? ನಾನು ನನ್ನ ತಂದೆ ತಾಯಿಗಷ್ಟೇ ಮಗ, ಬೇರೆಯವ್ರಿಗಲ್ಲ. ತಲೆ ತಗ್ಸ್ ನಿಲ್ಲೋದಿಕ್ಕೆ. ಅವ್ನ ಪೇರೆಂಟ್ಸ್ ಕರೆಸಿ ಓಕೆ ಸರ್. ಅವ್ನ ಫೈಲ್ ತೆಗೀರಿ. ಎಸ್ ಸರ್. ಸರ್ ಇವ್ರ ತಾಯಿ ಲಾಯರು, ತಂದೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಜಡ್ಜ್. ಬಂದ್ರೆ ತುಂಬಾ ಪ್ರಾಬ್ಲಮ್ ಆಗ್ಬೋದು ಸರ್. ರೇ, ಈ 4 ಜನರದ್ದು TC ಕೊಟ್ಟು ಆಚೆ ಕಳಿಸ್ರಿ. ಅಯ್ಯೋ ಮೂದೇವಿಗಳ ಮರ್ಯಾದೆ. ನಡಿ, ಆಯ್ತು, ನಡಿ, ಮನೆಗೆ ನಡಿ. ನಡಿ, ಮನೆಗೆ ನಡಿ.